The next concept is next topic is basic concepts of OOP. Basic concepts of OOP. Here basic concepts of OOP are class, data encapsulation, inheritance, polymorphism, and object. These are the basic concepts of OOP. So here one is study man class. So one is class antandra. So the class antandra first antandra it is a collection of objects. So class is nothing but it is a collection of objects. So next one is so in class now we go to class A. So you one variable int A. So next one int B. That is int A B. So next one the function is so int sum. So there are parameters int A, int B. So this function return A plus B. So next this class is the complete one. So next one so class B, class B. So next public static void main function. What are string arguments? So short form the burden public static void main string arguments. So next ನಾನು ಏನು ಮಾಡ್ತೀನಿ ಒಂದು ವೇರಿಯೇಬಲ್ ತಗೊಂತೀನಿ. ಸೊ ಇಲ್ಲ ಇಂಟ್ ರಿಸಲ್ಟ್ ಅಂತ ಹೇಳಿ ಇಂಟ್ ರಿಸಲ್ಟ್ ಅಂತ ಒಂದು ವೇರಿಯೇಬಲ್ ತಗೊಂತೀನಿ. ಸೊ ನೆಕ್ಸ್ಟ್ ಈ ಫಂಕ್ಷನ್ ನಾನು ಇಲ್ಲಿ ಕಾಲ್ ಮಾಡ್ತೀನಿ. ಸೊ ಇಲ್ಲ ರಿಸಲ್ಟ್ ಈಕ್ವಲ್ ಟು ಸೊ ಈ ಫಂಕ್ಷನ್ ಕಾಲ್ ಮಾಡ್ತೀನಿ. ಈ ಫಂಕ್ಷನ್ ಏನೇನೈತಿ ಇದು ಸಮ್ ಅಂತ ಐತೆ ಸಮ್. ಸೊ ಇದರೊಳಗೆ ನಾನು ಈಗ ಎರಡು ವೇರಿಯೇಬಲ್ಸ್ ಎರಡು ನಂಬರ್ಸ್ ಅನ್ನ ಪಾಸ್ ಮಾಡ್ತೀನಿ. ಸೊ ಇಷ್ಟಾಯ್ತು. ಸೊ ನೆಕ್ಸ್ಟ್ ಅಂತಂದ್ರೆ ಇಲ್ಲ ನಾನು ಪ್ರಿಂಟ್ ಮಾಡ್ತೀನಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್. ಸೊ ಇಲ್ಲ ರಿಸಲ್ಟ್ ಈಕ್ವಲ್ ಟು ಪ್ಲಸ್ ರಿಸಲ್ಟ್. ಸೊ ಲಾಸ್ಟ್ ಇದು ಈ ಫಂಕ್ಷನ್ ಅನ್ನು ಕ್ಲೋಸ್ ಮಾಡ್ತೀನಿ. ಸೊ ಲಾಸ್ಟ್ ಇದು ಈ ಕ್ಲಾಸ್ ಅನ್ನು ಕ್ಲೋಸ್ ಮಾಡಿ. ಇಲ್ಲಿ ನೋಡಿ ಇದು ಒಂದು ಫಂಕ್ಷನ್. ಸೊ ಕ್ಲಾಸ್ ಬಗ್ಗೆ ಹೇಳ್ತೀವಿ. ಕ್ಲಾಸ್ ಇಸ್ ಅ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಸೊ ಈ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಆಯ್ತು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿಲ್ಲ ಕ್ಲಾಸ್ ಎ ಇಂಟ್ ಎ ಕಾಮಾ ಬಿ ಇಂಟ್ ಸಮ್ ಇದೊಂದು ಫಂಕ್ಷನ್ ತಗೊಂಡಿನಿ. ಸೊ ಇಂಟ್ ಎ ಕಾಮಾ ಇಂಟ್ ಬಿ ರಿಟರ್ನ್ ಎ ಪ್ಲಸ್ ಬಿ ಈ ಕ್ಲಾಸ್ ಬಿ ಇಲ್ಲಿ ಮೇನ್ ಫಂಕ್ಷನ್ ಬರ್ತೀನಿ. ಸೊ ಇಲ್ಲೊಂದು ವೇರಿಯೇಬಲ್ ತಗೊಂಡಿನಿ ರಿಸಲ್ಟ್ ಅಂತ. ರಿಸಲ್ಟ್ ಈಕ್ವಲ್ ಟು ಸಮ್ ಟು ಅಂದ್ರೆ ಈ ಫಂಕ್ಷನ್ ಇಲ್ಲಿ ಕಾಲ್ ಮಾಡತ್ತೀನಿ. ಸೊ ಲಾಸ್ಟ್ ಈ ರಿಸಲ್ಟ್ ಅನ್ನೆಲ್ಲ ಪ್ರಿಂಟ್ ಮಾಡಿ. ನೋಡ್ರಿ ನಾನು ಏನ್ ಅನ್ಕೊಂಡಿನಿ ಅಂತಂದ್ರೆ ಕ್ಲಾಸ್ ಒಳಗಡೆ ಏನಿರ್ತಾವ ಕ್ಲಾಸ್ ಕಂಟೇನ್ಸ್ ವೇರಿಯೇಬಲ್ಸ್ ಅಂಡ್ ಫಂಕ್ಷನ್ಸ್. ಕ್ಲಾಸ್ ಕಂಟೇನ್ಸ್ ವೇರಿಯೇಬಲ್ಸ್ ಅಂಡ್ ಫಂಕ್ಷನ್ಸ್. These variables are called as ಇಲ್ಲ ಡೇಟಾ ಮೆಂಬರ್ಸ್ ಅಂತ ಕರೀತೀವಿ. ವೇರಿಯೇಬಲ್ಸ್ ಗೆ ಅಂತ ಕರೀತೀವಿ ಇಲ್ಲ ಡೇಟಾ ಮೆಂಬರ್ಸ್. ಸೊ ನೆಕ್ಸ್ಟ್ ಇಲ್ಲಿ ಫಂಕ್ಷನ್ ಐತಲ್ಲ ಕ್ಲಾಸ್ ಕಂಟೇನ್ಸ್ ವೇರಿಯೇಬಲ್ಸ್ ಅಂಡ್ ಫಂಕ್ಷನ್ಸ್ ಅಂತ ಹೇಳಿ. ಸೊ ವೇರಿಯೇಬಲ್ಸ್ ಆರ್ ಕಾಲ್ಡ್ ಆಸ್ ಡೇಟಾ ಮೆಂಬರ್. ಸೊ ಮತ್ತೆ ಒಂದು ಕ್ಲಾಸ್ ಒಳಗಡೆ ಇಲ್ಲೇನು ಫಂಕ್ಷನ್ ಇರ್ತಾವಲ್ಲ ಸೊ ಅವಕ್ಕೆ ಅಂತ ಕರೀತಾರೆ ಅಂತಂದ್ರೆ ಮೆಂಬರ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಏನ್ ಕೇಳ್ತಾರ ಮೆಂಬರ್ ಫಂಕ್ಷನ್ಸ್. Data members and member functions. That means a class contains data members and member functions. That means a class contains variables and functions. The class contains variables are called as data members. The class contains functions are called as member functions. Class ಒಳಗಡೆ ಏನಿರ್ತಾವಂದ್ರೆ ವೇರಿಯೇಬಲ್ಸ್ ಆಮೇಲೆ ಫಂಕ್ಷನ್ಸ್ ಇರ್ತಾವ. ಕ್ಲಾಸ್ ಒಳಗಡೆ ಏನು ವೇರಿಯೇಬಲ್ಸ್ ಅದಾವಲ್ಲ ಸೊ ಅದಕ್ಕೆ ಡೇಟಾ ಮೆಂಬರ್ಸ್ ಅಂತ ಹೇಳಿ ಕರಿತೀವಿ. ಕ್ಲಾಸ್ ಒಳಗಡೆ ಏನು ಫಂಕ್ಷನ್ಸ್ ಅದಾವಲ್ಲ ಅದಕ್ಕೆ ಏನ್ ಕರಿತೀವಲ್ಲ ಮೆಂಬರ್ ಫಂಕ್ಷನ್ಸ್ ಅಂತ ಕರಿತೀವಿ. ಗೊತ್ತಾಯ್ತು ಕ್ಲಾಸ್ ಒಳಗಡೆ ಇಷ್ಟ ಇರ್ತದೆ. ಸೊ ನೆಕ್ಸ್ಟ್ ನೋಡ್ರಿಲ್ಲ ಸೊ ಏನಂತಂದ್ರ ಈ ಕ್ಲಾಸ್ ಇಲ್ಲಿ ಕ್ರಿಯೇಟ್ ಮಾಡಿದ್ವಿ ಕ್ಲಾಸ್ ಎ. ಸೊ ಇದು ಈ ವೇರಿಯೇಬಲ್ಸ್ ಅದು ಫಂಕ್ಷನ್ ಐತಿ. ಇಲ್ಲಿ ಒಂದು ಕ್ಲಾಸ್ ತಗೊಂಡು ಕ್ಲಾಸ್ ಬಿ ತಗೊಂಡ್ವಿ. ಸೊ ಮೇನ್ ಫಂಕ್ಷನ್ ಐತೆ ಇಂಟ್ ರಿಸಲ್ಟ್ ಅಂತ ಹೇಳಿ ತಗೊಂಡ್ವಿ. ಈ ಫಂಕ್ಷನ್ ಅನ್ನ ಇಲ್ಲಿ ಕಾಲ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನಂತಂದ್ರ ಈ ಫಂಕ್ಷನ್ ಸಾರಿ ಒಂದ್ ಸೆಕೆಂಡ್ ತಗೊಳ್ರಿ. ಈ ಫಂಕ್ಷನ್ ನಾನು ಕಾಲ್ ಮಾಡ್ಬೇಕಂತಂದ್ರೆ ಡೈರೆಕ್ಟ್ ಆಕ್ಸೆಸ್ ಮಾಡೋಕ್ ಬರಲ್ಲ. ಇಲ್ಲಿ ನಾ ಏನ್ ಮಾಡ್ಬೇಕಾಗಿತ್ತು ಆಬ್ಜೆಕ್ಟ್ ಇದು ಒಂದು ಇಲ್ಲ ನೋಡ್ರಿ ಸ್ವಲ್ಪ ಇಲ್ಲ ಆ ಕ್ಲಾಸ್ ಒಬ್ಜೆಕ್ಟ್ ಕ್ರಿಯೇಟ್ ಮಾಡಲೇಬೇಕು. ಯಾವ್ದಿಲ್ಲ ಎ ಕ್ಲಾಸ್.
So a x equal to new ao object create ಮಾಡಬೇಕು ಯಾಕಂದ್ರೆ ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಆಬ್ಜೆಕ್ಟ್ ಅಂತ ಹೇಳಿ. ಸೊ ಇಲ್ಲಿ ಈ ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಿದ್ರೆ ಸೊ ಆಕ್ಚುಲಿ ರಿಸಲ್ಟ್ ಈಕ್ವಲ್ ಟು ಆಬ್ಜೆಕ್ಟ್ ಡಾಟ್ ಫಂಕ್ಷನ್ ಅಂದ್ರೆ ಆಬ್ಜೆಕ್ಟ್ ನೇಮ್ ಏನೈತಿ ಇಲ್ಲಿ ಇದು x ಡಾಟ್ ಈ ಫಂಕ್ಷನ್ ನೇಮ್ ಏನೈತಿ ಇಲ್ಲಿ ಇದು ಸಮ್ ಅಂತ ಸಮ್. ಸೊ ಇಲ್ಲಿ 2, 4 ಸೊ ಇವಾಗ ಇದು ಕಾಲ್ ಅಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಟ್ಸ್ ಅ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಇದೆ ಅಂದ್ರೆ ಇದು ಸೊ ಒಂದ್ಸಲ ನಾವು ಇಲ್ಲಿ ಕ್ಲಾಸ್ ಡಿಫೈನ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ ಕ್ಲಾಸ್ ಎ ಅಂತ ಹೇಳಿ. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ. ಸೊ ಒಂದ್ಸಲ ನಾವು ಕ್ಲಾಸ್ ಅಲ್ಲಿ ಡಿಫೈನ್ ಮಾಡಿದ್ರು ಸೊ ವಿ ಕ್ಯಾನ್ ಕ್ರಿಯೇಟ್ ಎನಿ ನಂಬರ್ ಆಫ್ ಆಬ್ಜೆಕ್ಟ್ಸ್. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರು ನಾ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬಹುದು ಇಲ್ಲಿ a y equal to new a of. ಸೊ ನೆಕ್ಸ್ಟ್ ಇಲ್ಲಿ a z of new a of. ಸೊ ಇದು ಮೀನಿಂಗ್ ಅಂತಂದ್ರ once we define the class once ನಾವು ಇಲ್ಲಿ ಕ್ಲಾಸ್ ಅನ್ನು ಡಿಫೈನ್ ಮಾಡಿದ್ರೆ we can create any number of objects. ಒಂದು ಕ್ಲಾಸಿಗೆ ನಾವು ಎಷ್ಟು ಬೇಕಾದರೂ ಅಲ್ಲಿ ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡಬಹುದು. ದಟ್ ಇಸ್ ವೈ ಕ್ಲಾಸ್ ಇಸ್ ಎ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಕ್ಲಾಸ್ ಇಸ್ ಎ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಗೊತ್ತಾಯ್ತು. ಒಂದ್ಸಲ ಕ್ಲಾಸ್ ಡಿಫೈನ್ ಮಾಡಿದ್ರೆ ನಾವು ಎಷ್ಟು ಬೇಕಾದ್ರೂ ಆ ಕ್ಲಾಸ್ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ಆಸ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಗೊತ್ತಾಯ್ತಲ್ಲ. ಕ್ಲಾಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಗೊತ್ತಾಯ್ತು. ಸೊ ಈ ಪ್ರೋಗ್ರಾಮ್ ಇಲ್ಲಿ ನೋಡ್ಬೇಕು ಅಂತಂದ್ರ ಇಲ್ಲ ಈ ಪ್ರೋಗ್ರಾಮ್ ಇಲ್ಲ ನಾವೆಲ್ಲ ನೋಡ್ಬೇಕು ಅಂತಂದ್ರೆ ಯಾವ ತರ ಎಕ್ಸಿಕ್ಯೂಷನ್ ಕ್ಲಾಸ್ ಎ int a comma b int sum int a int b. ಸೊ ವೇರಿಯೇಬಲ್ಸ್ ನೋಡ್ವಿ ರಿಟರ್ನ್ a plus b. ಸೊ ಇಲ್ಲಿ ಕ್ಲಾಸ್ b ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಐತೆ. ಸೊ ಇಲ್ಲಿ int ರಿಸಲ್ಟ್ ಒಂದು ವೇರಿಯೇಬಲ್ ತಗೊಂಡಿವಿ. ಸೊ ನೆಕ್ಸ್ಟ್ ಈ ಕ್ಲಾಸ್ ಇಲ್ಲಿ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಿವಿ. ಸೊ ರಿಸಲ್ಟ್ ಈಕ್ವಲ್ ಟು ಸೊ ಈ ಒಂದು ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡಾತೀವಿ ಈ ಫಂಕ್ಷನ್ ಕಾಲ್ ಮಾಡ್ತೀವಿ ನೋಡ್ರಲ್ಲ ಆಬ್ಜೆಕ್ಟ್ ಡಾಟ್ ಸಮ್ ಫಂಕ್ಷನ್ ಎಲ್ಲಿಂದ ಇಲ್ಲಿ ಅಂದ್ರ ಕಂಟ್ರೋಲ್ ನಮಗೆ ಎಲ್ಲಿಂದ ಇಲ್ಲಿ ಹೋಗುತ್ತಾ ಇಲ್ಲಿಂದ ಈ ಫಂಕ್ಷನ್ ಗೆ ಬರ್ತದೆ. ಸಾರಿ ಇಲ್ಲಿಂದ ಎಲ್ಲಿ ಬರ್ತದೆ ಈ ಫಂಕ್ಷನ್ ಬರ್ತದೆ. ಸೊ ಸಮ್ ಫಂಕ್ಷನ್ ಕಾಲ್ ಮಾಡಿದ್ರಿ. ಸೊ ಇಲ್ಲ 2, 4 ಎರಡು ನಂಬರ್ಸ್ ಕಳ್ಸಾತೀವಿ. ಇಲ್ಲಿ a 2 ಮ್ಯಾಚ್ ಆಯ್ತು. ಸೊ ಇಲ್ಲಿ b 4 ಮ್ಯಾಚ್. ಸೊ a b ವ್ಯಾಲ್ಯೂ ಎಷ್ಟಾಯ್ತಲ್ಲ 2, 4 ಆಯ್ತು. ಸೊ ಈ ಫಂಕ್ಷನ್ ಒಳಗಡೆ ಏನೈತಿಲ್ಲ ರಿಟರ್ನ್ a plus b. a ವ್ಯಾಲ್ಯೂ ಇಸ್ 2 ಪ್ಲಸ್ ಇಲ್ಲ b ವ್ಯಾಲ್ಯೂ ಇಸ್ 4. 2 plus 4 is 6. ಸೊ ಇಲ್ಲಿ 6 ರಿಟರ್ನ್ ಮಾಡ್ತೀವಿ. ಫಂಕ್ಷನ್ ಮುಗಿತಲ್ಲ ಯಾವ ಫಂಕ್ಷನ್ ಕಾಲ್ ಮಾಡಿರ್ತೀವಿ. ಸೊ ಇಲ್ಲ ಈ ಫಂಕ್ಷನ್ ಎಂಡ್ ಆಗಿಂದ ವಾಪಸ್ ಕಂಟ್ರೋಲ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಎಲ್ಲಿಂದ ಕಾಲ್ ಮಾಡಿದ್ವಿ ಅಲ್ಲಿಗೆ ಬಂತು ವಾಪಸ್. ಸೊ ಇಲ್ಲಿ ನಾವು ಫಂಕ್ಷನ್ ಕಾಲ್ ಮಾಡಿದ್ವಿ. ಸೊ ಕಂಟ್ರೋಲ್ ಎಲ್ಲಿ ಬಂತು. ಸೊ ಇಲ್ಲಿ 2, 4 ಮ್ಯಾಚ್ ಆಯ್ತು. ಇಲ್ಲ a ವ್ಯಾಲ್ಯೂ 2 b ವ್ಯಾಲ್ಯೂ 4. ಸೊ ರಿಟರ್ನ್ a plus b. a ವ್ಯಾಲ್ಯೂ 2 b ವ್ಯಾಲ್ಯೂ 4. 2 plus 4 is 6. ಸೊ ಅಂದ್ರೆ ಇದು ರಿಟರ್ನ್ ಎಷ್ಟು ಮಾಡತ್ತೀವಿ ಇದು 6 ಮಾಡ್ತೀವಿ. ಸೊ ಇಲ್ಲೇ ರಿಟರ್ನ್ ಆಯ್ತು. ಈ ಇಷ್ಟು ವ್ಯಾಲ್ಯೂ ಎಷ್ಟಿದು 6. ಆ 6 ಅನ್ನ ನಾವು ಎಲ್ಲಿ ಸ್ಟೋರ್ ಮಾಡತ್ತೀವಿ ರಿಸಲ್ಟ್ ಅನ್ನೋ ವೇರಿಯೇಬಲ್ ದಾಗ ಸ್ಟೋರ್ ಮಾಡ್ತೀವಿ. ಎಲ್ಲಿ ಸ್ಟೋರ್ ಮಾಡತ್ತೀವಿ ರಿಸಲ್ಟ್ ಅನ್ನೋ ವೇರಿಯೇಬಲ್. ಸೊ ಇದ್ರ ವ್ಯಾಲ್ಯೂ ಎಷ್ಟಾಯ್ತು ಇವಾಗ ಇದು 6. ಸೊ ಇದನ್ನ ಇಲ್ಲೇ ಪ್ರಿಂಟ್ ಮಾಡತ್ತೀವಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲ. ಸೊ ಇಲ್ಲಿ ಡಬಲ್ ಕೋಟ್ ಒಳಗಡೆ ನೋಡ್ರಿಲ್ಲ ಜಾವಾ ಒಳಗಡೆ ಸೊ ಇಲ್ಲಿ ಪ್ರಿಂಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಒಳಗಡೆ ಡಬಲ್ ಕೋಟ್ ಒಳಗಡೆ ಏನ್ ಬರೀತೀವಿ ಆಸ್ ಇಟ್ ಇಸ್ ಅದೇ ಡಿಸ್ಪ್ಲೇ. ಡಬಲ್ ಕೋಟ್ ಒಳಗಡೆ ಏನ್ ಬರ್ತೀವಿ ಆಸ್ ಇಟ್ ಇಸ್ ಅದೇ ಡಿಸ್ಪ್ಲೇ. ಅದ್ರ ಏನ್ ಬರ್ತೀವಿ ರಿಸಲ್ಟ್ ಈಕ್ವಲ್ ಟು. ಸೊ ಡಬಲ್ ಕೋಟ್ ಒಳಗಡೆ ರಿಸಲ್ಟ್ ಈಕ್ವಲ್ ಟು ಬರ್ತೀವಿ. ರಿಸಲ್ಟ್ ಈಕ್ವಲ್ ಟು ಅಂತ ಬರ್ತೀವಿ. ಸೊ ಔಟ್ಪುಟ್ ನೋಡಿ ಹೆಂಗ್ ಬರ್ತಿಲ್ಲ ಇದು ಔಟ್ಪುಟ್ ಹೆಂಗ್ ಬರ್ತಿಲ್ಲ ಅಂತಂದ್ರ ರಿಸಲ್ಟ್ ಈಕ್ವಲ್ ಟು ಡಬಲ್ ಕೋಟ್ ದಾಗ ಏನ್ ಬರ್ತೀವಿ ಅದ್ರ ಜೊತೆ ಏನ್ ಇಲ್ಲೇ ಇದು ಕಾನ್ಕ್ಯಾಟಿನೇಷನ್ ಸಿಂಬಲ್ ಅಂಡ್ ಜಾಯಿನ್ ಮಾಡೋದು. ಸೊ ಇದ್ರ ಜೊತೆ ನಾ ಏನ್ ಜಾಯಿನ್ ಮಾಡತ್ತೀನಿ ರಿಸಲ್ಟ್ ವೇರಿಯೇಬಲ್ ವ್ಯಾಲ್ಯೂ ಜಾಯಿನ್ ಮಾಡತ್ತೀನಿ. ರಿಸಲ್ಟ್ ವೇರಿಯೇಬಲ್ ವ್ಯಾಲ್ಯೂ ಎಷ್ಟು ತಿಳಿದು 6. ರಿಸಲ್ಟ್ ಈಕ್ವಲ್ ಟು ಡಬಲ್ ಕೋಟ್ ದಾಗ ಏನ್ ಬರ್ದಿರ್ತೀರಿ ಡಬಲ್ ಕೋಟ್ ಇರ್ತದೆ. ಡಬಲ್ ಕೋಟ್ ಒಳಗಡೆ ಏನ್ ಬರ್ದಿರ್ತೀರಿ ಆಸ್ ಇಟ್ ಇಸ್ ಅದೇ ಪ್ರಿಂಟ್ ಆಗುತ್ತೆ ರಿಸಲ್ಟ್ ಈಕ್ವಲ್ ಟು. ಸೊ ನೆಕ್ಸ್ಟ್ ಇದು ಕಾನ್ಕ್ಯಾಟಿನೇಷನ್ ಸಿಂಬಲ್. ಇದ್ರ ಜೊತೆ ಏನ್ ಕಾನ್ಕ್ಯಾಟಿನೇಷನ್ ಮಾಡತ್ತೀವಿ ಏನ್ ಜಾಯಿನ್ ಮಾಡತ್ತೀವಿ ಅಂದ್ರೆ ರಿಸಲ್ಟ್ ವ್ಯಾಲ್ಯೂ ಎಷ್ಟಿಲ್ಲ 6. ರಿಸಲ್ಟ್ ಈಕ್ವಲ್ ಟು ಎಷ್ಟು ಬರ್ತಿಲ್ಲ ಇದು 6. ದಿಸ್ ಇಸ್ ದ ಔಟ್ಪುಟ್ ಆಫ್ ದಿಸ್ ಪ್ರೋಗ್ರಾಮ್ ಗೊತ್ತಾಯ್ತಲ್ಲ. ಇಟ್ಸ್ ಕ್ಲಾಸ್. ಸೊ ಇಲ್ಲಿ ಕ್ಲಾಸ್ ಬಗ್ಗೆ ನಾವು ತಗೊಂಡ್ರಪ್ಪ ಅಂದ್ರೆ ಏನಿಲ್ಲ it is a collection of objects. That means once we define the class we can create any number of objects. It is a collection of objects ಗೊತ್ತಾಯ್ತಲ್ಲ. ಕ್ಲಾಸ್ is nothing but it is a collection of objects. So next ಒಂದು ಕ್ಲಾಸ್ ಒಳಗಡೆ ಏನ್ ಇರ್ತಾವಿಲ್ಲ ಅಂತಂದ್ರೆ ಒಂದು ಕ್ಲಾಸ್ ಒಳಗಡೆ the class contains variables. The class contains variables are called as data members. The class contains functions are called as member functions ಗೊತ್ತಾಯ್ತಲ್ಲ. This is about the class.
Next concept is data encapsulation. Data encapsulation is nothing but wrapping up of data and functions into a single unit. So the meaning nodilla wrapping up of data and functions into a single unit. Data encapsulation ಅಂತಂದ್ರೆ wrapping ಅಂತಂದ್ರೆ actually meaning ಸೊ ಇದೆಲ್ಲ ಈ ಮಡ್ಚೋದು ಅಂತ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತ ನೋಡಿಲ್ಲ ಇದೊಂದು ಪೇಪರ್ ಐತಿ ಇದ್ರೊಳಗಡೆ ಇದು ಕಂಟೆಂಟ್ ಐತಿ ಏನೋ ಬರ್ದಾರ ಅದಾಯ್ತು ಸಪೋಸ್ ಈ ಪೇಪರ್ ಅನ್ನ ವ್ಯಾಪ್ ಮಾಡಿದ್ನಿ ಅಂತ ಹೇಳ್ಬೋದು ಈ ತರ ವ್ಯಾಪ್ ಮಾಡಿದೆ ಪೇಪರ್ ಒಳಗಡೆ ಇದ್ದಂತ ಕಂಟೆಂಟ್ ನನ್ಗೆ ಗೊತ್ತಾಗಿಲ್ಲ ಸೊ ಇದು ಏನಾಗುತ್ತಿಲ್ಲ ಅಂತಂದ್ರ ಸೊ ಪೇಪರ್ ಒಳಗಡೆ ಇದ್ದಂತ